ಸೊ ಬೋಟ್ ನೆಕ್ಗೆ ನಾರ್ಮಲಿ ಒಂದು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಈ ಮೆಷರ್ಮೆಂಟಲ್ಲಿ ನಾನು ಡೈರೆಕ್ಟಾಗಿ ಫ್ಯಾಬ್ರಿಕ್ ಮೇಲೆ ಮಾಡ್ತೀನಿ. ಸೊ ನಾನು ಪೇಪರ್ ಯೂಸ್ ಮಾಡಲ್ಲ, ಡೈರೆಕ್ಟಾಗಿ ಫ್ಯಾಬ್ರಿಕ್ ಮೇಲೇನು ಹೇಗೆ ಮಾಡೋದಂತ ತೋರಿಸ್ತೀನಿ. ಸೊ ಶೋಲ್ಡರ್, ಸ್ಟಾರ್ಟಿಂಗ್ ಫ್ರಮ್ ಶೋಲ್ಡರ್ಸ್ ಎಲ್ಲ ಮೆಷರ್ಮೆಂಟ್ಸ್ ಬರ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು ಆಲ್ವೇಸ್ ಕುರ್ತಾಗೆ ಏನು ಮಾಡಬೇಕು ಅಂದರೆ, ಯಾವುದೇ ಡ್ರೆಸ್ ಆಗಲಿ, ಯಾವುದೇ ಪ್ಯಾಟರ್ನ್ ಆಗಲಿ, ಯಾವುದೇ ಸೈಜ್ ಆಗಲಿ, ಸೊ ಒಂದು ಲೈನು, ಲೈನ್ ಆದಮೇಲೆ 2.75, 7.5, 1 ಇಂಚ್, ಆಮೇಲೆ ಲೈನ್. ಸೊ ಇದು ಬೇಸಿಗಾಗಿ ಎಲ್ಲ ಬಾಡಿಗೂ ನಾವು ಮಾಡೋ ಪ್ಯಾಟರ್ನು. ಸೊ ಇವಾಗ ನಮ್ಮ ಮೆಜರ್ಮೆಂಟ್ನ ಚೆಕ್ ಮಾಡಬೇಕು. ಸೊ ಶೋಲ್ಡರ್ ಮೆಜರ್ಮೆಂಟ್ 16 ಇದೆ. ಸೊ ಶೋಲ್ಡರ್ ಡಿವೈಡೆಡ್ ಬೈ 2, ಸೊ 16 ಅಂದರೆ 8 ಇಂಚಸ್ ಬರುತ್ತೆ. ಸೊ ಶೋಲ್ಡರ್ ಡಿವೈಡೆಡ್ ಬೈ 2 8 ಇಂಚಸ್ ಬರುತ್ತೆ. ಮೈನಸ್ ಹಾಫ್ ಇಂಚ್ ತೊಗೊಳ್ತಿದ್ದೀನಿ, ಯಾಕಂದರೆ ನಾವು ಮಾಡ್ತಿರೋದು ಬೋಟ್ ನೆಕ್ಕು. ಸೊ ಮೈನಸ್ ಹಾಫ್ ಇಂಚ್ ಮಾಡಿಬಿಟ್ಟು 7.5ಗೆ ಒಂದು ಲೈನ್ ಹಾಕ್ಕೊಳ್ತೀನಿ. ಸೊ ಇದೆಲ್ಲ ನಿಮಗೆ ವೇಸ್ಟು. ಸೊ 7.5ಗೆ ಲೈನ್ ಹಾಕ್ಕೊಳ್ತೀನಿ. ಇವಾಗ ಶೋಲ್ಡರ್ಸ್ ಮುಗೀತು. ನೆಕ್ಸ್ಟು ಆರ್ಮ್ ರೌಂಡ್ 15 ಇದೆ. ಸೊ 15 ಡಿವೈಡೆಡ್ ಬೈ 2 7.5 ಇದೆ. ಸೊ 7.5ಗೆ ಲೈನ್ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಸೊ ಇದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಇದು ನಮಗೆ ಚೆಸ್ಟ್ ಲೈನ್ ಆಗುತ್ತೆ. ಸೊ ಅದಾದಮೇಲೆ ಬಸ್ಟು, ವೇಸ್ಟು, ಹಿಪ್ಪು, ಫುಲ್ ಲೆಂತ್ ಅದನ್ನು ಮಾರ್ಕ್ ಮಾಡಬೇಕು. ಬಟ್ ಏನು ಮಾಡ್ತೀವಿ ನಾವು, ಶೋಲ್ಡರ್ ಸ್ಟ್ರ್ಯಾಪ್ ಎಷ್ಟು ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಶೋಲ್ಡರ್ ಸ್ಟ್ರ್ಯಾಪು 1 to 1.5 ಇಂಚ್ ತೊಗೊಳ್ಬೇಕು ಬೋಟ್ ನೆಕ್ ಅಂದರೆ. ಸೊ ನಾನಿವಾಗ ಇದರಲ್ಲಿ 1.5 ಇಂಚ್ ತೊಗೊಳ್ತೀನಿ ಬೋಟ್ ನೆಕ್ಗೆ. ಸೊ ಸ್ಟ್ರ್ಯಾಪು 1.5 ಇಂಚ್ ತೊಗೊಳ್ತೀನಿ. ಸೊ ಇಲ್ಲಿಂದ ಬಸ್ಟ್ ಪಾಯಿಂಟ್ 10.5, ವೇಸ್ಟ್ ಪಾಯಿಂಟ್ 17, ಹಿಪ್ಪು 24. ಆ್ಯಂಡ್ ದೆನ್ ಇದ್ರದ್ದು ಫುಲ್ ಲೆಂತ್ ಬಂದುಬಿಟ್ಟು, ಫುಲ್ ಲೆಂತು ಹೇಳ್ತೀನಿ. ಸೊ ಈ ಕುರ್ತಾದು ಫುಲ್ ಲೆಂತ್ ಬಂದುಬಿಟ್ಟು ನಾನು 40 ಇಂಚಸ್ ಇಡ್ತೀನಿ. ಸೊ 40 ಇಂಚಸ್ ಫುಲ್ ಲೆಂತ್ ಇದೆ. ಬಟ್ ಇವಾಗ ನಾನು ಲೈನಿಂಗ್ ಮಾಡ್ತಿರೋದ್ರಿಂದ ಅದರಲ್ಲಿ -2 ಇಂಚ್ ಮಾಡಬೇಕು. ಸೊ ವಿಚ್ ಇಸ್ 38 ಇಂಚಸ್. ಸೊ 38 ಇಂಚಸ್ ತೊಗೊಳ್ಬೇಕು ನಾನು. ಸೊ ಯಾವಾಗಲೂ ಲೈನಿಂಗು ಮೇನ್ಗೂ ಒಂದು 2 ಇಂಚ್ ವ್ಯತ್ಯಾಸ ಬಿಡಿ. ಸೊ ಬಸ್ಟು, ವೇಸ್ಟು, ಹಿಪ್ಪು, ಆ್ಯಂಡ್ ದೆನ್ ಫುಲ್ ಲೆಂತ್ ತಿರ್ಗಾ ಇಲ್ಲಿಂದನೇ ಎಲ್ಲಿ ನಮ್ಮ ಕುರ್ತಾ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದನೇ ಫುಲ್ ಲೆಂತು 38 ಇದೆ. ಇದು ಕರೆಕ್ಟಾಗಿ 38 ಇದೆ. ಸೊ ಅಷ್ಟೇ ಬಿಡ್ತೀನಿ. ಇವಾಗ ರೌಂಡ್ ಮೆಷರ್ಮೆಂಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರೌಂಡ್ ಮೆಷರ್ಮೆಂಟ್ಸ್ನ ಯಾವಾಗಲೂ ನಾನು ಹೇಳೋ ಥರ ಕಾಲು ಭಾಗ ಬಾಡಿ ಡ್ರಾಫ್ಟಿಂಗ್ ಮಾಡ್ತಿದ್ದೀವಿ. ಸೊ ಕಾಲು ಭಾಗ ಡ್ರಾಫ್ಟಿಂಗ್ ಮಾಡುವಾಗ 39 ಡಿವೈಡೆಡ್ ಬೈ 4. ಸೊ ಇದು 9.75 ಆಗುತ್ತೆ. 39 ಡಿವೈಡೆಡ್ ಬೈ 4 ತಿರ್ಗಾ 9.75. ಸೊ 35 ಡಿವೈಡೆಡ್ ಬೈ 4, ಸೊ 8.75. ಸೊ ಕೆಲವೊಂದು ಸಲ ಬಾಡಿ ಮೆಷರ್ಮೆಂಟು ಸೇಮ್ ಇರುತ್ತೆ. ಇವಾಗ ಚೆಸ್ಟ್ ಮೆಷರ್ಮೆಂಟು, ಬಸ್ಟ್ ಮೆಷರ್ಮೆಂಟು ಸೇಮ್ ಇರುತ್ತೆ. ಸೊ ಚೆಸ್ಟು ಬಸ್ಟ್ಗೆ ಇದು ಮಾಡ್ತೀವಿ, ವೇಸ್ಟ್ಗೇನು ಡಿವೈಡ್ ಮಾಡ್ತೀವಿ, ಹಿಪ್ಗೆ ಡಿವೈಡ್ ಮಾಡಬೇಕು. ಸೊ 43 ಡಿವೈಡೆಡ್ ಬೈ 4 ವಿಚ್ ಇಸ್ 10.75. ಸೊ ಈ ಥರ ಡಿವೈಡೆಡ್ ಬೈ 4 ಮೆಷರ್ಮೆಂಟ್ಸ್ ತೊಗೊಂಡಿದ್ದೀವಿ. ಸೊ ಚೆಸ್ಟ್ಗೆ ಚೆಸ್ಟ್ ಲೈನಲ್ಲಿ ಹಾಕಬೇಕು. ಸೊ ಆ ಥರ ಎಷ್ಟೆಷ್ಟು ಡಿವೈಡ್ ಮಾಡಿದ್ದೀವೋ ಅದನ್ನು ಹಾಕ್ಕೊಳ್ಬೇಕು. ಸೊ ಚೆಸ್ಟ್ಗೆ 9.75, ಬಸ್ಟ್ಗೆ 9.75, ಸೊ ವೇಸ್ಟ್ಗೆ 8.75, ಸೊ ಹಿಪ್ಗೆ 10.75. ಸೊ ಇದು ರ್ಯಾಂಡಮ್ ಆಗಿ ಒಂದು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಆ ಬಾಡಿ ಪ್ರಕಾರ ಎಷ್ಟು ಶೇಪ್ ಬರುತ್ತೆ ಅಂತ ತೋರಿಸ್ತಿದ್ದೀನಿ. ಸೊ ಇವಾಗ ಇದು ಎಕ್ಸಾಕ್ಟ್ ಮೆಷರ್ಮೆಂಟ್ ಇದೆ. ನಾನೆಲ್ಲೂ ಲೂಸು ಏನೂ ಕೊಟ್ಟಿಲ್ಲ, ಎಕ್ಸಾಕ್ಟ್ ಮೆಷರ್ಮೆಂಟ್ ಇದೆ. ಸೊ ನಾನೇನು ಮಾಡ್ತೀನಿ, ಚೆಸ್ಟ್ ಹತ್ರ ಒಂದು 1/2 ಇಂಚ್ ಲೂಸ್ ಕೊಡ್ತೀನಿ.
ಆ್ಯಂಡ್ ದೆನ್ ವೇಸ್ಟ್ ಹತ್ರ ಒಂದು 1/2 ಇಂಚ್ ಲೂಸ್ ಕೊಡ್ತೀನಿ ಈಸ್ ಅಂತ. ಸೊ ಅಷ್ಟೇ ಕೊಡ್ತಿದ್ದೀನಿ, ಬೇರೆ ಎಲ್ಲೂ ನಾನು ಎಕ್ಸ್ಟ್ರಾ ಕಮ್ಮಿ ಏನೂ ಕೊಡ್ತಿಲ್ಲ. ಸೊ ಸೈಡು ನೋಡಿ ಇಲ್ಲಿಂದ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಸೈಡ್ ಅಂತ ಇದೆ ನೋಡಿ, ಅದನ್ನು ಸ್ಟ್ರೈಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಶೇಪ್ ಮಾಡ್ಕೊಳ್ಳಿ, ಈ ಶೇಪು. ಅದಾದಮೇಲೆ ಇಷ್ಟು ತಿರ್ಗಾ ಅದೇ ಸೈಡನ್ನ ತಗೊಂಡು ಈ ಥರ ಶೇಪ್ ಕೊಡಬೇಕು. ಸೊ ಸೈಡ್ ಈ ಥರ ಶೇಪ್ ಬರುತ್ತೆ. ಸೊ ಲಾಸ್ಟಲ್ಲಿ ವೇಸ್ಟ್ಗೂ ಹಿಪ್ಪಿಗೂ ಈ ಥರ ಜಾಯಿನ್ ಮಾಡಿ, ಹಿಪ್ ಕರ್ವ್ ತಗೊಂಡು ಜಾಯಿನ್ ಮಾಡಬೇಕು. ಆ್ಯಂಡ್ ಫೈನಲಿ ಸ್ಲಿಟ್ ಎಷ್ಟು ಬೇಕು ಅಂತ ಡಿಸೈಡ್ ಮಾಡಬೇಕು. ಸೊ ನಾನೊಂದು 2 ಇಂಚಸ್ ಮೇಲೆ ತೊಗೊಂಡಿರ್ತೀನಿ ಹಿಪ್ಗಿಂತ. ಸೊ ಇಲ್ಲಿಂದ ನನ್ನ ಸ್ಲಿಟ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಸ್ಟ್ರೈಟ್ ಬೇಕಾ ಕ್ರಾಸ್ ಬೇಕಾ ಎಷ್ಟು ಬೇಕಾದರೂ ತೊಗೊಳ್ಬೋದು. ಸೊ ನಾನು ಸ್ವಲ್ಪ ಸ್ಟ್ರೈಟೇ ತೊಗೊಳ್ತೀನಿ, ತುಂಬಾ ಕ್ರಾಸ್ ತೊಗೊಳ್ಳಲ್ಲ, ತುಂಬಾ ಸ್ಟ್ರೈಟ್ ತೊಗೊಳ್ಳಲ್ಲ, ಒಂದು ಸ್ವಲ್ಪ ಇಷ್ಟೇ. ಸೊ ಇದು ನಂದು ಸ್ಲಿಟ್ಟು ಈ ಥರ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಆರ್ಮ್ ರೌಂಡ್ ಅಂದರೆ 7.5 ಡಿವೈಡೆಡ್ ಬೈ 2 3/4 ಬರುತ್ತೆ. 3/4 ಸೆಂಟ್ರ್ ಪಾಯಿಂಟ್ ಬರುತ್ತೆ. ಸೊ 3/4 ಇಂಚು ಒಳಗಡೆ ತಗೊಳ್ಬೇಕು. ಸೊ ಇಲ್ಲಿಂದ ಇದನ್ನು ಜಾಯಿನ್ ಮಾಡಬೇಕು. ಅದಾದಮೇಲೆ ಶೇಪ್ ನೋಡಿಕೊಂಡು ಹಿಂಗೆ ಶೇಪ್ ತೊಗೊಳ್ಬೇಕು. ಸೊ ಇದು ಫ್ರಂಟ್ ಆಗುತ್ತೆ. ಸೊ ಅಲ್ಲೇ ನಾನು ಬ್ಯಾಕು ತೊಗೊಂಡ್ಬಿಡ್ತೀನಿ. ಸೊ ಇದು ಬ್ಯಾಕ್ ಶೇಪ್ ಆಗುತ್ತೆ. ಸೊ ಫ್ರಂಟು ಆಯಿತು, ಬ್ಯಾಕು ಆಯಿತು, ಸೈಡು ಆಯಿತು, ಕೆಳಗಡೆನೂ ಆಯಿತು. ಸೊ ಇದು ಇನ್ನು ಪೆಂಡಿಂಗ್ ಇರೋದು ನೆಕ್ಕು. ಸೊ ಇದು ಬೋಟ್ ನೆಕ್ ಅನ್ನೋದಕ್ಕೆ, ಬೋಟ್ ನೆಕ್ಗೋಸ್ಕರ ನಾವೇನು ಮಾಡ್ತೀವಿ, ಬ್ಯಾಕಲ್ಲಿ ಒಂದು 2 ಇಂಚಸ್ ಡೀಪ್ ಕೊಡ್ತೀವಿ, ಫ್ರಂಟಲ್ಲಿ ಒಂದು 4 ಇಂಚಸ್. ಸೊ ಬೋಟ್ ನೆಕ್ ನಾವು ಸ್ಟಾರ್ಟ್ ಮಾಡುವಾಗ 3 ಇಂಚಸಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ನಮ್ಮ ನೆಕ್ ಹಿಂಗಿದೆ ಅಂದರೆ, ಸೊ ಬೋಟ್ ನೆಕ್ ಇವಾಗ ಹಿಂಗಿದೆ ಅಂದರೆ, ಸೊ ಬೋಟ್ ನೆಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದರ್ 3 ಇಂಚಸಿಂದ ಸ್ಟಾರ್ಟ್ ಮಾಡಬೇಕು. 3 ಇಂಚಸ್ಗಿಂತ 4 ಇಂಚು, ಸೊ ಆ ಥರ ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಬ್ರಾಡ್ ಕಾಣುತ್ತೆ. ಅದಕ್ಕಿಂತ ಸ್ವಲ್ಪ ಹಿಂಗೆ ಇನ್ನು 5 ಇಂಚಸ್ ಆ ಥರ ತೊಗೊಂಡ್ರೆ ಡೀಪ್ ಆಗಿಬಿಡುತ್ತೆ. ಓಕೆನಾ? ಇದರ್ 3 ಇಂಚಸ್, 3 ಅಂದರೆ ನಿಮ್ಮ ನೆಕ್ ಹಿಂಗಿದೆ ಅಂದರೆ ಪಕ್ಕದಲ್ಲೇ ಬರುತ್ತೆ. ಸೊ 4 ಅಂದರೆ ಒಂದು 1 ಇಂಚ್ ಕೆಳಗಡೆ ನಿಮಗೆ ಡಿಸ್ಟೆನ್ಸ್ ಇರುತ್ತೆ. ಸೊ 3 ಇಂಚಸ್ ಆರ್ 4 ಇಂಚಸ್ ಫ್ರಂಟಲ್ಲಿ ನಾವು ತೊಗೊಳ್ಬೋದು. ಬ್ಯಾಕ್ಗೆ ನಾನು 2 ಇಂಚಸ್ ಮಾತ್ರ ಕೊಡ್ತಾಯಿದ್ದೀನಿ. ಸೊ ಇಲ್ಲಿಂದ ನೋಡಿ ನನ್ನ ನೆಕ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದನೇ ಎಲ್ಲ ಕ್ಯಾಲ್ಕುಲೇಷನ್ ತೊಗೊಳ್ಬೇಕು. ಸೊ ನನ್ನ ಸ್ಟ್ರ್ಯಾಪ್ ದೊಡ್ಡದಾಗಿದ್ದರೆ ನಾನು ಇಲ್ಲಿಂದ ತೊಗೊಳ್ಬೇಕು. ನನ್ನ ಸ್ಟ್ರ್ಯಾಪ್ ಚಿಕ್ಕದಾಗಿರೋದ್ರಿಂದ ನಾನು ಆ ಪಾಯಿಂಟಿಂದನೇ ತೊಗೊಳ್ತಿದ್ದೀನಿ. ಸೊ ಬ್ಯಾಕಲ್ಲಿ ನಾನು 2 ಇಂಚ್ ಕೊಡ್ತೀನಿ, ಫ್ರಂಟಲ್ಲಿ ನಾನು 4 ಇಂಚ್ ಕೊಡ್ತೀನಿ. ಸೊ 3.5 4 ಇಂಚ್ ಆ ಥರ ಕೊಟ್ಟರೆ ನಿಮಗೆ ಆ ಥರ ಬೋಟ್ ಶೇಪ್ ಥರ ಬರುತ್ತೆ. ಅದಕ್ಕಿಂತ ನೀವು ಜಾಸ್ತಿ ಕೊಟ್ಟರೆ ಯು ನೆಕ್ ಥರ ಆಗಿಬಿಡುತ್ತೆ. ಸೊ ಫಸ್ಟು ಯೂಶ್ವಲಿ ನಾವು ಏನು ಹಾಕ್ಕೊಳ್ತೀವಿ, ಫಸ್ಟ್ ಲೈನ್ ಹಾಕ್ಕೊಳ್ತೀವಿ. ನೆಕ್ ಶೇಪ್ಸ್ ಕೊಡುವಾಗ ಫಸ್ಟು ಲೈನ್ ಹಾಕ್ಕೊಳ್ತೀವಿ. ಲೈನ್ ಹಾಕ್ಕೊಂಡು ಅದಾದಮೇಲೆ ಶೇಪ್ ಕೊಡ್ತೀವಿ. ಇಲ್ಲಿ ನೋಡಿ ಈ ಥರ. ಸೊ ಹಿಂಗೆ ಶೇಪ್ ಕೊಡುವಾಗ ನಿಮಗೆ ಬೋಟ್ ಥರ ಅನಿಸುತ್ತೆ. ಇಲ್ಲಿ ನೋಡಿ, ಸೊ ಇದು ಬೋಟ್ ಥರ ಅನಿಸುತ್ತೆ. ತುಂಬ ಇಲ್ಲಿ ಎಡ್ಜಿಗೆ ಹಿಂಗೆ ತೊಗೊಂಡೋಗ್ಬೇಡಿ, ಒಂದು ಸ್ವಲ್ಪ ಆ ಥರ. ಸೊ ಅದೇ ಥರ ಕೆಳಗಡೆನೂ ಅಷ್ಟೇ, ತುಂಬ ಎಡ್ಜಿಗೆ ಹಿಂಗೆ ತೊಗೊಂಡೋಗ್ಬೇಡಿ, ಒಂದು ಸ್ವಲ್ಪ ಈ ಥರ ತೊಗೊಂಡ್ರೆ ನಿಮಗದು ಬೋಟ್ ಅಂತ ಅನಿಸುತ್ತೆ. ನೋಡಿ ಈ ಥರ. ಸೊ ಬೋಟ್ ಅಂತ ಅನಿಸುತ್ತೆ. ಸೊ ನೀವು 3 ಇಂಚಸ್ ಕೊಟ್ಟರೆ ಇನ್ನೂ ನಿಮಗೆ ಬೋಟ್ ಅಂತ ಅನಿಸುತ್ತೆ. ಸೊ 3 to 4 ಇಂಚಸ್ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ, ಇವಾಗ ನೋಡಿ ನಾನು ಜಾಸ್ತಿ ತೊಗೊಂಡ್ರೆ ಯು ನೆಕ್ ಥರ ಕಾಣ್ಬಿಡುತ್ತೆ. ಸೊ ಇದಿಷ್ಟು ರೆಗ್ಯುಲರಾಗಿ ನಾರ್ಮಲಿ ನಾವು ಮಾಡೋದು. ಸೊ ಡೈರೆಕ್ಟಾಗಿ ಈ ಸಲ ನಾವು ಬಟ್ಟೆಯಲ್ಲೇ ಮಾಡಿದ್ದೀವಿ. ಸೊ ಇವಾಗ ಇದಕ್ಕೆ ಅಲವೆನ್ಸ್ ಕೊಡಬೇಕು. ಸೊ ಅಲವೆನ್ಸ್ ಕೊಡುವಾಗ ಎಲ್ಲ ಕಡೆ 1/2 ಇಂಚ್ ಅಲವೆನ್ಸು. ಶೇಪ್ಸ್ ಕೊಡೋದು, ಸೈಡ್ಸು, ಆರ್ಮ್ ರೌಂಡ್ ಎಲ್ಲ ಸಿಮಿಲರ್ ಇರುತ್ತೆ. ಓನ್ಲಿ ಈ ಪೋರ್ಷನ್ ಮಾತ್ರ ಚೇಂಜ್ ಆಗುತ್ತೆ ಬೋಟ್ ನೆಕ್ಕಲ್ಲಿ. ಆ್ಯಂಡ್ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು, ಕ್ಲೋಸ್ ನೆಕ್ ಫಾರ್ಮುಲಾ ಯೂಸ್ ಮಾಡಬೇಕು. ಯಾಕಂದರೆ ಬ್ಯಾಕಲ್ಲಿ ಕ್ಲೋಸ್ ಆಗಿದೆ. ಸೊ ಬ್ಯಾಕಲ್ಲಿ ಕ್ಲೋಸ್ ಆಗಿರುವಾಗ ನಾವು ಕ್ಲೋಸ್ ನೆಕ್ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಇವಾಗ ಎಲ್ಲ ಕಡೆ ಅಲವೆನ್ಸ್ ಕೊಡಿ. ಶೋಲ್ಡರ್ ಹತ್ರದಿಂದ ಸ್ಟಾರ್ಟ್ ಮಾಡ್ತೀನಿ. 1/2 ಇಂಚು
ಆರ್ಮ್ ರೌಂಡ್ ಹತ್ರ 1/2 ಇಂಚು ಹಿಂಗೆ ಸ್ಟ್ರೈಟಾಗಿ. ತಿರ್ಗಾ ಇಲ್ಲಿ ನೆಕ್ ಹತ್ರ 1/2 ಇಂಚ್. ಫಸ್ಟು ನಾವು ಬ್ಯಾಕ್ನ ಕಟ್ ಮಾಡಿಬಿಡ್ಬೇಕು, ಯಾಕಂದರೆ ನಾನು ನೋಡಿ 2 ಲೇಯರ್ ಈ ಥರ ಹಾಕ್ಕೊಂಡಿದ್ದೀನಿ. ಸೊ 2 ಫೋಲ್ಡ್ ಹಾಕ್ಕೊಂಡಿದ್ದೀನಿ. ಸೊ ದಟ್ ನಂದು ಬ್ಯಾಕ್ ಫಸ್ಟ್ ಕಟ್ ಆಗಿಬಿಟ್ರೆ ಅದಾದಮೇಲೆ ಫ್ರಂಟ್ ಶೇಪು ನನಗೆ ಈಸಿಯಾಗಿ ಕೊಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಸೈಡಲ್ಲಿ 1.5 ಇಂಚ್. ನಾರ್ಮಲಿ ನಾನು ಕೊಡೋ ಅಲವೆನ್ಸ್ 1.5 ಇಂಚ್. ಬಟ್ ಬರ್ತಾ ಬರ್ತಾ ಇಲ್ಲಿ 1 ಇಂಚಿಗೆ ಸ್ಟಾಪ್ ಮಾಡಬೇಕು. ಸೊ ಈ ಥರ 1 ಇಂಚು. ಇಲ್ಲಿ ಕೆಳಗಡೆನೂ 1 ಇಂಚು ಹೀಗೆ. ಸೊ ಇವಾಗ ಕಟ್ ಮಾಡಬೇಕು. ಸೊ ಇವಾಗ ಎಷ್ಟು ಬೇಕೋ ಅಲವೆನ್ಸ್ ಎಲ್ಲ ಕಡೆ 1/2 ಇಂಚು. ಫಸ್ಟ್ ನಾವು ಬ್ಯಾಕ್ನ ಕಟ್ ಮಾಡಬೇಕು, ಯಾಕಂದರೆ ಬ್ಯಾಕಲ್ಲೂ ನಾವು ಇನ್ನೊಂದು ಲೇಯರ್ ಕೊಟ್ಟಿದ್ದೀವಿ. ಫ್ರಂಟ್ನ ಕಟ್ ಮಾಡಿಬಿಟ್ರೆ 2 ಫ್ರಂಟ್ ಆಗಿಬಿಡುತ್ತೆ. ಸೊ ಫಸ್ಟು ಆಚೆ ಇರೋದನ್ನ ಯಾವಾಗಲೂ ಕಟ್ ಮಾಡಬೇಕು. ಅದಾದಮೇಲೆ ಒಳಗಡೆ ಶೇಪ್ ಕೊಡ್ತೀವೋ ಅದನ್ನು ನಾವು ಯೂಶ್ವಲಿ ಮಾಡಬೇಕು. ಸೊ ಈ ಥರ ನಾಚ್ ಹೊಡ್ಕೊಳ್ಬೇಕು, ಯಾಕಂದರೆ ನಮಗೆ ಸ್ಲಿಟ್ಟು ಎಕ್ಸಾಕ್ಟಾಗಿ ಅಲ್ಲಿ ಬಂದು ಜಾಯಿನ್ ಆಗಬೇಕು. ಸೊ ಇವಾಗ ಬ್ಯಾಕ್ನ ಸಪ್ರೇಟಾಗಿ ತೆಗೆದುಬಿಡಿ. ಬ್ಯಾಕ್ನ ಕರೆಕ್ಟಾಗಿ ನಾವು ಕಟ್ ಮಾಡಿಬಿಟ್ಟಿದ್ದೀವಿ. ಸೊ ಫ್ರಂಟಿಗೆ ಮಾತ್ರ ಇವಾಗ ಶೇಪ್ ಕೊಡಬೇಕು. ಸೊ ಅದಕ್ಕೆ ನಾವು ಫಸ್ಟು ಆಚೆ ಇರೋದನ್ನ ಮಾಡಬೇಕು. ಸೊ ಈಗ ನೋಡಿ ಫ್ರಂಟಿಗೆ ಇಷ್ಟೇ ಶೇಪ್ ಕೊಡಬೇಕು. ಸೊ ಈ ಥರ ಶೇಪ್ ಕೊಡಬೇಕು. ಸೊ ಫ್ರಂಟು ಬ್ಯಾಕು ಕಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಡೈರೆಕ್ಟಾಗಿ ಹೀಗೆ ಕಟ್ ಮಾಡ್ಬೋದು. ಸೊ ಯಾವ ಕಡೆ ಹೋಗ್ತಾ ಇದೆ ಅಂತ ನೋಡಿ. ಡಿಸೈನ್ ಈ ಕಡೆ ಹೋಗ್ತಿದೆ. ಸೊ ಇದು ಈ ಡೈರೆಕ್ಷನಲ್ಲಿ ನಾನು ಲೆಂತ್ನ ಕಟ್ ಮಾಡಬೇಕು. ಸೊ ನಾನು ಸೊ 2 ಲೇಯರು ಒಂದೇ ಸಲ ಕಟ್ ಮಾಡ್ಕೊಳ್ತೀನಿ. ಸೊ ನಾನು ಹಿಂಗೆ ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ದಟ್ ನೋಡಿ 2 ಪೀಸು ಒಳಗಡೆ ಪೀಸು ಇರುತ್ತೆ, ಇದು ಇರುತ್ತೆ, 2 ಒಂದೇ ಸಲ ಕಟ್ ಮಾಡ್ಕೊಳ್ಬೇಕು.
ಸೊ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ. ಇಷ್ಟು ಸಾಕು ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫೋಲ್ಡ್ ಮಾಡ್ಕೊಳ್ಬೇಕು. ಆ ಕಡೆ ನಮಗೆ ಸ್ಲೀವ್ಸ್ಗಾಗುತ್ತೆ ನೋಡಿ, ಇಷ್ಟು ಮಾತ್ರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಫಸ್ಟೇ ಹೇಳಿದೆ ನನ್ನ ಲೆಂತು 40 ಇಂಚಸ್ ಸಾಕು ಅಂತ, ಯಾಕಂದರೆ ನೋಡಿ ನನ್ನ ಫ್ಯಾಬ್ರಿಕ್ಕು ಅಷ್ಟೇ ಇದೆ. ಸೊ ಹಂಗಾಗಿ ನಾನು ಲೆಂತು 40 ಇಂಚಸ್ ಸಾಕು ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ನ ಸೊ ನಾನು ಫಸ್ಟು ಬ್ಯಾಕ್ ಕಟ್ ಮಾಡಿ ತೆಗೆದುಬಿಟ್ರೆ ಉಳಿದಿರೋ ಪೀಸಲ್ಲಿ ನಾನು ಫ್ರಂಟ್ ಮಾಡ್ಕೊಳ್ಬೋದು. ಒಂದು ಪೀಸ್ ತೆಗೆದುಬಿಟ್ಟು ಬರೀ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ 4 ಲೇಯರ್ ಅಂದರೆ 2 ಫ್ರಂಟು 2 ಬ್ಯಾಕ್ ಆನ್ ಫೋಲ್ಡ್ ಮಾಡಿದ್ದೀವಲ್ಲ. ಸೊ ಎಲ್ಲ ಫಸ್ಟು ಬ್ಯಾಕ್ನ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ಇವಾಗ ಇದು ಬ್ಯಾಕ್ ಆಯಿತು. ಇದನ್ನು ಫೋಲ್ಡ್ ಮಾಡಿ ತೆಗೆದುಬಿಡ್ತೀವಿ. ಇವಾಗ ಫ್ರಂಟಿಗೆ ಮಾತ್ರ ಶೇಪ್ ಕೊಡಬೇಕು. ಸೊ ಇದು ನಾವು ಫ್ರಂಟಲ್ಲಿ ಕಟ್ ಮಾಡ್ಕೊಂಡಿದ್ದು. ಸೊ ಫ್ರಂಟಲ್ಲಿ ನಾವು ಲೈನಿಂಗ್ ಏನು ಶೇಪ್ ಕೊಟ್ಟು ಅದು ಮಾತ್ರ ನಾವು ಮೇನ್ಗೂ ಶೇಪ್ ಕೊಡಬೇಕು. ನೆಕ್ಕು ಸೊ ಇದನ್ನು ಮಾಡಾಯಿತು. ಇವಾಗ ಇದನ್ನು ಚೆಕ್ ಮಾಡಿಕೊಂಡು ಅದಾದಮೇಲೆ ನಾವು ಸ್ಲೀವ್ಸ್ನ ಡ್ರಾಫ್ಟಿಂಗ್ ಮಾಡ್ತೀವಿ. ಯೂಶ್ವಲಿ ಫಸ್ಟೇ ಸ್ಲೀವ್ಸ್ ಕಟಿಂಗ್ ಮಾಡ್ತೀವಿ. ಬಟ್ ಈ ನಾರ್ಮಲಾಗಿ ನೀವು ಮಾಡಬೇಕಂದ್ರೆ ಫಸ್ಟು ಬಾಡಿನ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಸ್ಲೀವ್ಸ್ನ ಕಟಿಂಗ್ ಮಾಡಿದ್ರೆ ಇನ್ನೂ ನಿಮಗೆ ಈಸಿಯಾಗಿರುತ್ತೆ.